ನಾನ್ ಫೇಸ್ ಮಾಡಿರೋ ಪ್ರಾಬ್ಲಮ್ ನ ಯಾರು ಫೇಸ್ ಮಾಡಬಾರ್ದು. ನೈಸರ್ಗಿಕ ಕೃಷಿ ಅಥವಾ ಸುಭಾಷ್ ಪಾಳೇಕರ್ ಕೃಷಿ ಮಾಡೋದ್ ಬಂದಾಗ ನಿಮ್ಗೆ ಬರೋದು ಫಸ್ಟ್ ಬಂದ್ಬಿಟ್ಟು ಹಸು ಎಲ್ಲಿ ತರೋದು ಅಂತ. ಎಷ್ಟೋ ಜನ ನಂತರ ಮೋಸ ಹೋಗಿರ್ತಾರೆ. ನಾನು ಏನ್ ಮೋಸ ಹೋಗುದಂತ ಎಲ್ಲ ಹೇಳಿದೀನಿ. ಹಸು ತರೋಕೆ ಸೊಲ್ಯೂಷನ್, ಅದಾದ್ಮೇಲೆ ಬೆಲ್ಲ ತರೋಕೆ, ಜೀವಾಮೃತ ಮಾಡ್ಲಿ ಅಥವಾ ಏನಾದ್ರೂ ಮಾಡ್ಲಿ ಪ್ಯೂರ್ ಕೆಮಿಕಲ್ ಫ್ರೀ ಆಗಿರ್ಬೇಕು. ಅದರಿಂದ ಮಾತ್ರ ನಾವು ಜೀವಾಣುಗಳನ್ನ ಜಾಸ್ತಿ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಜೀವಾಣುಗಳು ಜಾಸ್ತಿ ಆಗಲ್ಲ. ಕೆಮಿಕಲ್ ಹಾಕಿ ಮಾಡಿರೋ ಬೆಲ್ಲ ಯೂಸ್ ಮಾಡಬೇಡಿ. ಜೀವಾಮೃತಗಾಗ್ಲಿ ಆಗ್ಲಿ ಒರಿಜಿನಲ್ ಬೆಲ್ಲ ಮಿಠಾಯಿ ತರ ಇರುತ್ತೆ, ಹಂಗೆ ತಿನ್ಬಿಡ್ತೀರಾ. ಆದ್ರೆ ಕಲರ್ ಮಾತ್ರ ಬ್ಲಾಕ್ ಇರುತ್ತೆ ಅಷ್ಟೇ. ಆ ಬೆಲ್ಲ ವಿಚಾರಿಸಿದ್ರು ಜಾಸ್ತಿ ಇರ್ತಿತ್ತು, ಅದಕ್ಕೆ ಬೇಡ ಅಂತ ಸುಮ್ಮನಾಗ್ತಿದ್ದೆ. ನೀವು ಈ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡಿ ನೈಸರ್ಗಿಕ ಕೃಷಿ ಅಥವಾ ಸುಭಾಷ್ ಪಾಳೇಕರ್ ಕೃಷಿನ ನಿಲ್ಲಿಸಬೇಡಿ. ನಿಮ್ಗೇನಾದ್ರೂ ನಾಟಿ ಹಸು ಅಂದ್ರೆ ಮಲ್ನಾಡ್ ಗಿಡ್ಡ, ಕೆಮಿಕಲ್ ಫ್ರೀ ಸಿಗೆ ಪುಡಿ, ಕೆಮಿಕಲ್ ಫ್ರೀ ಹರಳೆಣ್ಣೆ ನಾವೇ ತೆಗ್ದಿರೋದು, ಕಾಳುಗಳು ದ್ವಿದಳ ಧಾನ್ಯ ಆಗಿರ್ಬೋದು, ಅದರ ಹಿಟ್ಟು ಮತ್ತೆ ಬೆಲ್ಲ ಪ್ಯೂರ್ ಕೆಮಿಕಲ್ ಫ್ರೀ ಬೆಲ್ಲ ತಿನ್ನೋಕಾಗ್ಲಿ ಕೃಷಿಗಾಗ್ಲಿ, ಮತ್ತೆ ತೆಂಗಿನಕಾಯಿ. ಸೊ ಇದು ಯಾವುದೇ ಬೇಕಾದಲ್ಲಿ ಈ ಅಕೌಂಟ್ಗೆ DM ಮಾಡಿ ಕೊರಿಯರ್ ಮುಖಾಂತರ